ಪಕ್ಷಿಗಳ ಗಣೇಶ ಚತುರ್ಥಿ. ಪಕ್ಷಿಗಳು ಬಾಳ್ತಾ ಇದ್ದ ಊರಿನಲ್ಲಿ ಯಾವುದೇ ಹಬ್ಬ ಬಂದರೂ ಸರಿ ಎಲ್ರೂ ಒಟ್ಟಿಗೆ ಸೇರಿ ಅದನ್ನ ಚೆನ್ನಾಗಿ ಮಾಡೋದು ಅವರ ಅಭ್ಯಾಸ. ಹಬ್ಬ ಬಂದ್ರೆ ಸಾಕು ಯಾರ್ಯಾರು ಯಾವ್ಯಾವ ಕೆಲಸ ಮಾಡೋದು ಅಂತ ಮಾತಾಡ್ಕೊಂಡು ಮಾಡ್ಕೊಳ್ತಿದ್ರು. ಅದನ್ನು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು. ಹೀಗಿರುವಾಗ ಗಣೇಶ ಚತುರ್ಥಿ ಹಬ್ಬ ಬರ್ತಾ ಇದೆ ಅಂತ ಎಲ್ರೂ ಆಸೆಯಿಂದ ಕಾಯ್ತಾ ಇದ್ರು. ಹಬ್ಬನ ಚೆನ್ನಾಗಿ ಆಚರಿಸ್ಬೇಕು ಅಂತ ಅಂದ್ಕೊಳ್ತಿದ್ರು. ಮಕ್ಕಳು ಕೂಡ ತುಂಬಾನು ಸಂತೋಷವಾಗಿದ್ರು. ಹೀಗಿರುವಾಗ ಗಣೇಶ ಚತುರ್ಥಿ ಹಬ್ಬ ಹತ್ರ ಬರ್ತಾ ಇತ್ತು. ಆದ್ರಿಂದ ಏನ್ ಮಾಡೋದು ಅಂತ ಪಕ್ಷಿಗಳು ಎಲ್ರೂ ಕೂಡ ಮಾತಾಡ್ಕೊಳ್ತಿದ್ರು. ಈ ವರ್ಷ ಎಲ್ರೂ ಸೇರಿ ಯಾವುದೇ ಕೊರತೆನೆ ಇಲ್ಲದೆ ಹಬ್ಬನ ಚೆನ್ನಾಗಿ ಆಚರಿಸ್ಬೇಕು. ಹೌದು ಚಿಚು, ಆ 10 ದಿನ ನಮ್ಮೂರೇ ಜಾತ್ರೆ ನಡೀತಾ ಇರುವ ಹಾಗೆ ಎಲ್ರಿಗೂ ಅನಿಸ್ಬೇಕು. ಹಾ ಸರಿ ಸರಿ, ಎಲ್ರೂ ಸೇರಿ ಯಾವಾಗ್ಲೂ ತರ ಎಲ್ಲ ಕೆಲ್ಸಾನು ಶುರು ಮಾಡೋಣ. ನಾನು ಈ ಲೈಟಿಂಗ್ ಕೆಲಸ ಎಲ್ಲಾನು ನೋಡ್ಕೊಳ್ತೀನಿ, ಉಳ್ದ ಎಲ್ಲ ಕೆಲ್ಸಾನು ನೀವು ನೋಡ್ಕೊಳ್ಳಿ. ಹಾ, ಮೊದಲು ಆ ಕೆಲಸ ಮಾಡೋದ್ಕಿಂತ ಮುಂಚೆ ನಾವು ವಿನಾಯಕನ ವಿಗ್ರಹಕ್ಕೆ ಆರ್ಡರ್ ಕೊಡ್ಬೇಕಲ್ವಾ? ಹೌದು, ಅದೇ ಮುಖ್ಯವಾದ ವಿಷಯ, ಮರ್ತೋದೆ. ಸರಿ, ಮಹಿ ಇಲ್ದೇನೆ ಮಾತಾಡ್ತಾ ಇದ್ದೀವಿ, ಅವಳು ಬಂದ್ರೆ ಕೋಪ ಮಾಡ್ಕೊಳಲ್ವಾ? ಹೇಳುದ್ಯೋ ಇಲ್ವೋ, ಅಲ್ಲಿ ಬರ್ತಾ ಇದ್ದಾಳೆ ನೋಡು. ನಾವೆಲ್ರೂ ಅವಳನ್ನು ನೋಡಿ ನಗೋಡೋಣ, ಅವಳು ಕೋಪ ಮಾಡ್ಕೊಳ್ಳಿ. ಹಾಗಂತ ಹೇಳಿ ಎಲ್ರೂ ಮಾತಾಡ್ತಾ ಇದ್ದಾಗ ಮಹಿ ಹದ್ದು ಅಲ್ಲಿಗೆ ಬಂದ್ಲು. ಆವಾಗ ಎಲ್ರೂ ಮಹಿನ ನೋಡಿ ನಗಾಡ್ತಾ ಇದ್ರು. ಅದು ಮಹಿ ಹದ್ದಿಗೆ ಏನು ಅಂತ ಅರ್ಥ ಆಗ್ಲಿಲ್ಲ. ಮಹಿ ಅವಳ ಮನ್ಸಲ್ಲಿ, ಅರೇ ಏನಿದೋ, ಎಲ್ರು ನನ್ನ ನೋಡಿ ನಗಾಡ್ತಾ ಇದ್ದಾರೆ. ಇವಾಗ್ಲೇ ನಾನು ಸ್ನಾನ ಮಾಡ್ಕೊಂಡು ಬಂದೆ, ಮುಖಕ್ಕೆ ಪೌಡ್ರ್ ಎಲ್ಲ ಸರಿಯಾಗಿ ಹಚ್ಕೊಂಡಿದ್ದೀನಾ? ಅಲ್ಲ, ನಾನು ಬರೋದ್ಕಿಂತ ಮುಂಚೆನೆ ಮಾತುಕತೆ ಶುರು ಮಾಡಿದ್ದಾರೆ. ನಾನು ಬರೋ ತನಕ ಕಾಯ್ತಾ ಇರಕ್ಕಾಗಲ್ವಾ ಇವ್ರಿಗೆ? ಹಾಗಂತ ಅಂದ್ಕೊಂಡು ಮಹಿ ಅವರ ಹತ್ತಿರ ಬರ್ತಾ ಇದ್ಲು ತುಂಬಾನು ಕೋಪದಿಂದ. ಅವರೆಲ್ರೂ ಕೂಡ ಬೇಕು ಬೇಕು ಅಂತ ಅವಳನ್ನ ನೋಡಿ ನಗಾಡ್ತಾ ಇದ್ರು. ಹಾ ಏನೋ, ಎಲ್ರು ನನ್ನ ನೋಡಿ ಯಾಕೆ ಆ ರೀತಿ ನಗಾಡ್ತಾ ಇದ್ದೀರಾ? ಚೆನ್ನಾಗಿದೆಯಲ್ವ ಮಹಿ, ಅದಕ್ಕೆ. ನಾನು ಯಾವಾಗ್ಲೂ ಹಾಗೇನೆ ಇರೋದು. ಎಲ್ರು ನಾನು ಬರೋದ್ಕಿಂತ ಮುಂಚೆನೆ ಮಾತುಕತೆ ಶುರು ಮಾಡಿದ್ರಾ? ಹಾಗೇನು ಮಾತಾಡಿಲ್ಲ ಮಹಿ, ವಿಗ್ರಹ ತಗೊಳ್ಳೋದ್ರ ಬಗ್ಗೆ ಮಾತ್ರ ಮಾತಾಡ್ತಿದ್ವಿ ಅಷ್ಟೇ. ಹಾ ಸರಿ ಸರಿ, ಈ ವರ್ಷನೂ ಎಲ್ರೂ ಸೇರಿ ಒಟ್ಟಿಗೆ ಕೆಲ್ಸನ ಶುರು ಮಾಡ್ಬೇಕು. ಹೌದೌದು ಮಹಿ, ಹಬ್ಬ ಬೇರೆ ಹತ್ರ ಬರ್ತಾ ಇದೆ, ಇವಾಗ್ಲೇ ಕೆಲ್ಸನ ಶುರು ಮಾಡ್ಬೇಕು. ಹಾ ಮರ್ತೋದೆ, ದೊಡ್ಡ ಲಡ್ಡು ಕೂಡ ಆರ್ಡರ್ ಕೊಡ್ಬೇಕಲ್ವಾ? ಹಾ ಸರಿ, ಬನ್ನಿ ವಿನಾಯಕನ ವಿಗ್ರಹನ ನೋಡಕ್ ಹೋಗೋಣ. ಹಾಗಂತ ಹೇಳಿ ಅವ್ರೆಲ್ರೂ ಕೂಡ ಗಣೇಶನ ವಿಗ್ರಹವನ್ನ ನೋಡೋದಕ್ಕೋಸ್ಕರ ಹೋಗ್ಬೇಕು ಅಂತ ಅಂದ್ಕೊಂಡ್ರು. ಹಾಗೆ ಗಣೇಶನ ವಿಗ್ರಹ ತಯಾರಿ ಮಾಡುವ ಅಂಗಡಿಗೆ ಹೋದ್ರು. ಅಲ್ಲಿರುವ ವಿಗ್ರಹಗಳನ್ನ ಅವ್ರೆಲ್ರೂ ನೋಡ್ತಾ ಇದ್ರು. ನೋಡಿ, ಒಳ್ಳೆ ವಿಗ್ರಹನ ತಗೊಳ್ಳಿ, ಚಿಕ್ಕದಾಗಿದ್ರು ಚೆನ್ನಾಗಿರ್ಬೇಕು. ಹೌದೌದು, ಈ ಸಲ ನಾವಿಡೋ ವಿಗ್ರಹ ನೋಡಿ ಎಲ್ರೂ ತುಂಬಾನೇ ಆಶ್ಚರ್ಯ ಪಡ್ಬೇಕು. ಹಾ ಸರಿ ಸರಿ, ಎಲ್ರಿಗೂ ಇಷ್ಟವಾಗಿದ್ದಾನೆ ತಗೊಳ್ಬೋದು. ಹಾಗಂತ ಅಂದ್ಕೊಂಡು ಎಲ್ರೂ ಒಂದು ಗಣೇಶನ ವಿಗ್ರಹಕ್ಕೆ ಆರ್ಡರ್ ಕೊಟ್ರು. ಆಮೇಲೆ ಸ್ವೀಟ್ ಆರ್ಡರ್ ಕೊಡ್ಬೇಕು ಅಂತ ಅಂದ್ಕೊಂಡು ಲೂಸಿ ಪಾರಿವಾಳದ ಸ್ವೀಟ್ ಅಂಗಡಿಗೆ ಹೋದ್ರು. ಹೇಳಿ, ಯಾವ ತರದ ಲಡ್ಡು ಬೇಕು, ಎಷ್ಟು ಬೇಕು? ನಮಗೆ 5 kg ಲಡ್ಡು ಬೇಕು, ಸಾಧಾರಣ ಲಡ್ಡು, ವಿನಾಯಕ ಚತುರ್ಥಿ ದಿನದಂದು ಬೇಕು. ಸರಿ, ಹಾಗಾದ್ರೆ ಹಬ್ಬ ದಿನಾನೇ ಬಂದು ತಗೊಂಡು ಹೋಗಿ. ಹಾ ಸರಿ, ಚೆನ್ನಾಗಿ ಮಾಡಿಡಿ, ನಮ್ಮಲ್ಲಿ ಯಾರಾದ್ರೂ ಒಬ್ರು ಬಂದ್ರು ತಗೊಂಡು ಹೋಗ್ತೀವಿ, ಸರಿನಾ? ಆ ಸರಿ ಸರಿ. ಹಾಗೆ ಸ್ವೀಟ್ ಕೂಡ ಆರ್ಡರ್ ಕೊಟ್ಟು ದೊಡ್ಡವರು ಎಲ್ರು ಮನೆಗೆ ಬರ್ತಾ ಇದ್ರು. ಈ ಕಡೆ ಮಕ್ಕಳೆಲ್ರು ಕೂಡ ಗಣೇಶನ ವಿಗ್ರಹ ಹೇಗಿರುತ್ತೆ, ಎಷ್ಟು ದೊಡ್ಡದಾಗಿರುತ್ತೆ ಅಂತ ಆಸಕ್ತಿಯಿಂದ ಕಾಯ್ತಾ ಇದ್ರು. ಗಣೇಶನ ವಿಗ್ರಹ ಆರ್ಡರ್ ಕೊಡಕ್ ಹೋಗಿದ್ದಾರೆ ಅಲ್ವಾ, ಈ ಸಲ ಎಷ್ಟು ಎತ್ತರದ ವಿಗ್ರಹ ಆರ್ಡರ್ ಕೊಡ್ತಾರೇನೋ. ಹಾ ಕಣೋ ಚಿನ್ನು, ಯಾವಾಗ ವಿಗ್ರಹ ಬರುತ್ತೆ ಯಾವಾಗ ನೋಡೋಣ ಅಂತ ನಾನು ಕಾಯ್ತಾ ಇದ್ದೀನಿ. ಆವಾಗ್ಲೇ ಹೋದ್ರು ಅಲ್ವಾ, ಇನ್ನೂ ಆರ್ಡರ್ ಕೊಡ್ಲಿಲ್ವಾ? ಬರ್ತಾನೆ ಇರ್ಬೋದು ಕೂಡ, ಅವ್ರೆಲ್ರು ಬಂದ್ಮೇಲೆ ಗಣೇಶನ ವಿಗ್ರಹ ಹೇಗಿದೆ ಅಂತ ನಾವು ಕೇಳೋಣ. ಇವತ್ತಿಂದ ಚೆನ್ನಾಗಿ ಎಂಜಾಯ್ ಮಾಡ್ಬೋದಲ್ವೇನೋ? DJ ಸೌಂಡ್ಸ್ ಇಡ್ಬೋದು, ಹಾಡ್ ಆಡ್ಬೋದು, ಹಾಗೇನೆ ಎಲ್ರು ಡ್ಯಾನ್ಸ್ ಕೂಡ ಆಡ್ಬೋದು. ಹಾಗಂತ ಅಂದ್ಕೊಂಡು ಮಕ್ಳೆಲ್ರು ಸಂತೋಷವಾಗಿ ಕಾಯ್ತಾ ಇದ್ರು. ಹೀಗಿರುವಾಗ ದೊಡ್ಡವರು ಎಲ್ರು ಕೂಡ ಊರಿಗೆ ಬಂದ್ರು. ಮಕ್ಕಳು ಗಣೇಶನ ವಿಗ್ರಹ ಹೇಗಿದೆ, ಎಷ್ಟು ದೊಡ್ಡದಾಗಿದೆ ಅಂತೆಲ್ಲ ಕೇಳ್ತಿದ್ರು. ಅವರು ತುಂಬಾನು ಸಂತೋಷವಾಗಿದ್ರು. ಅಮ್ಮ, ವಿಗ್ರಹ ಯಾವಾಗ ಬರುತ್ತೆ? ಇನ್ನು 2 ದಿನದಲ್ಲಿ ಬರುತ್ತೆ ಬುಜ್ಜಿ. ಹೌದಾ, ಹಬ್ಬ ಇನ್ನು 2 ದಿನದಲ್ಲಿ ಇದೆ ಅಲ್ವಾ? ಸರಿ ಬನ್ನಿ, ಇನ್ನು ಎಲ್ಲ ಕೆಲ್ಸನೂ ಮಾಡೋಣ. ಮೊದಲು ಚಪ್ರ ಹಾಕ್ಬೇಕು, ಆವಾಗಲೇ ಡೆಕೋರೇಷನ್ ಮಾಡೋಕ್ಕಾಗೋದು. ಚಪ್ರ ಹಾಕ್ತೀರಾ? ಹಾಗಾದ್ರೆ ನಿಮಗೆ ನಾವು ಕೂಡ ಸಹಾಯ ಮಾಡ್ತೀವಿ. ಸರಿ ಬನ್ನಿ ಮಕ್ಕಳೇ, ಹೋಗಿ ಕಟ್ಟಿಗೆ ಎಲೆ ಎಲ್ಲಾನು ತಗೊಂಡು ಬರೋಣ. ಹಾಗೆ ಮಹಿಹದ್ದು ಮಕ್ಕಳೆಲ್ಲರನ್ನ ಕರ್ಕೊಂಡು ಪಕ್ಕದಲ್ಲಿರುವ ಅಡವಿಗೆ ಹೋದ್ಲು. ಅಲ್ಲಿ ಚಿಕ್ಕವರು ದೊಡ್ಡವರು ಎಲ್ರೂ ಸೇರಿ ಮಂಟಪ ಕಟ್ಟಕ್ಕೆ ಬೇಕಾಗಿರುವ ಎಲ್ಲ ವಸ್ತುಗಳನ್ನ ತಗೊಂಡ್ ಬಂದು ಕಷ್ಟಪಟ್ಟು ಮಂಟಪನ ತಯಾರಿ ಮಾಡ್ತಾ ಇದ್ರು. ಅಮ್ಮಯ್ಯ, ಗಣೇಶ ಚತುರ್ಥಿ ಅಂದ್ರೇನೆ ಈ ಉತ್ಸಾಹ ಎಲ್ಲಿಂದ ಬರುತ್ತೋ ಏನೋ. ಹೌದು,
ನೀನ್ ಹೇಳಿದ್ ಕೂಡ ನಿಜಾನೇ ಟೋನಿ. ಮಂಟಪದ ಕೆಲಸ ಇವತ್ತು ಮುಗಿದ್ರೆ ನಾಳೆ ಡೆಕೋರೇಷನ್ ಶುರು ಮಾಡ್ಬೋದಲ್ವಾ? ಹೌದೌದು, ಎಲ್ರು ಎಲೆಗಳನ್ನ ಕೊಡಿ, ನಾನು ಬೇಗ ಚಪ್ರ ಹಾಕ್ತೀನಿ. ಸರಿ, ಹಬ್ಬಕ್ಕೆ ಮುಂದಿನ ದಿನ ನಾನು ಲೈಟಿಂಗ್ ಕೆಲಸ ಎಲ್ಲ ಮಾಡ್ತೀನಿ. ಹಾಗೆ ಎಲ್ರೂ ಕೂಡ ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಚೆನ್ನಾಗಿ ಗಣೇಶ ಚತುರ್ಥಿ ಹಬ್ಬನ ಆಚರಿಸೋದಕ್ಕೋಸ್ಕರ ಎಲ್ಲ ಏರ್ಪಾಡುಗಳನ್ನ ಮಾಡ್ತಾ ಇದ್ರು. ಹಾಗೆ ಆ ದಿನಾನೂ ಮುಗೀತು. ಮರುದಿನ ಅವರೆಲ್ಲರೂ ಕಷ್ಟಪಟ್ಟು ಆ ಮಂಟಪಕ್ಕೆ ಹೂಗಳಿಂದ ತೋರಣಗಳಿಂದ ಅಲಂಕಾರ ಮಾಡಿದ್ರು. ಹಾಗೆ ಗಣೇಶ ಚತುರ್ಥಿ ಹಬ್ಬದ ಮುಂದಿನ ದಿನ ಬಂತು. ಮಹಿ, ನೀನು ಚಿಚು ಇಬ್ರು ಹೋಗಿ ಗಣೇಶ ವಿಗ್ರಹನ ತಗೊಂಡ್ ಬನ್ನಿ. ಸರಿ ಸರಿ. ಕುಹೋ, ನೀನು ಲೈಟ್ ಕೆಲಸ ಎಲ್ಲ ನೋಡ್ಕೊ. ಹೌದು, ಸಂಜೆ ಸಮಯ ಬೇರೆ ಆಗ್ತಿದೆ. ನಾನು ಹೋಗಿ ಟೆಂಟು ಕುರ್ಚಿ ಎಲ್ಲಾನು ಏರ್ಪಾಡು ಮಾಡ್ತೀನಿ. ನಾನು ಹೋಗಿ ತೋರಣಕ್ಕೆ ಏರ್ಪಾಡು ಮಾಡ್ತೀನಿ. ಹಾಗಂತ ಅಂದ್ಕೊಂಡು ಒಬ್ಬೊಬ್ರು ಒಂದೊಂದು ಕೆಲಸ ಶುರು ಮಾಡಿದ್ರು. ಚಿಚು ಹಾಗೂ ಮಹಿ ಇಬ್ರು ಕೂಡ ವಿಗ್ರಹ ತಗೊಂಡ್ ಬರೋದಕ್ಕೋಸ್ಕರ ಹೋದ್ರು. ಕುಹು ಲೈಟಿಂಗ್ ಕೆಲಸ ಎಲ್ಲಾನು ಶುರು ಮಾಡಿದ್ಲು. ಟುನಿ ಚೇರ್ ಎಲ್ಲಾನು ತಗೊಂಡ್ ಬಂದು ಹಾಕಿದ್ಲು. ಈ ಕಡೆ ಚೋಟಿಗಿಳಿ ಮಕ್ಳೆಲ್ಲರನ್ನ ಅಡವಿಗೆ ಕರ್ಕೊಂಡು ಹೋದ್ಲು. ಅಲ್ಲಿಂದ ತೋರಣಗಳು ಹಣ್ಣುಗಳನ್ನ ತಗೊಂಡ್ ಬರೋದಕ್ಕೋಸ್ಕರ. ಅತ್ತೆ, ಇವತ್ತು ಗಣೇಶನ ವಿಗ್ರಹನ ತಗೊಂಡ್ ಬಂದ್ಬಿಡ್ತಾರಾ? ಹೌದು ಬುಜ್ಜಿ, ಅದಕ್ಕೆಲ್ಲ ಮಹಿ ಚಿಚಿ ಇಬ್ರು ಹೋಗಿರೋದು. ಅಮ್ಮ, ಅಂದ್ರೆ ಇವತ್ತಿಂದ ತುಂಬಾ ಜಾಲಿಯಾಗಿರ್ಬೋದು. ಹೌದೌದು, ಇವತ್ತು ಸಂಜೆಗೆ ಎಲ್ಲ ಕೆಲ್ಸನೂ ಮುಗಿದ್ರೆ ನಾಳೆ ವಿಗ್ರಹಕ್ಕೆ ನಾವು ಪೂಜೆ ಶುರು ಮಾಡ್ಬೋದು. ಹೌದೌದು, ಸ್ಕೂಲಿಗೆ ಹೋಗಿ ಬಂದ ತಕ್ಷಣ ನಾವು ಗಣೇಶನ ವಿಗ್ರಹದ ಮುಂದ್ಗಡೆ ಆಟ ಆಡ್ತೀವಿ. ಸರಿ ಬನ್ನಿ, ಎಲ್ಲ ಕೆಲ್ಸನೂ ಮುಗಿಸೋಣ. ಹಾಗಂತ ಅಂದ್ಕೊಂಡು ಎಲ್ರು ಅವ್ರವ್ರ ಕೆಲ್ಸದಲ್ಲಿ ತುಂಬಾ ಬ್ಯುಸಿಯಾಗಿದ್ರು. ಹಾಗೆ ಆ ದಿನ ಸಂಜೆ ಸಮಯ ಆಯ್ತು. ಚಿಚು ಹಾಗೂ ಮಹಿ ಇಬ್ರು ಸೇರಿ ಗಣೇಶನ ವಿಗ್ರಹನ ತಗೊಂಡ್ ಬಂದು ಮಂಟಪದಲ್ಲಿಟ್ರು. ಮಕ್ಕಳು ಅದನ್ನ ನೋಡಿ ಸಂತೋಷಪಟ್ರು. ಹಾಗೆ ಕೆಲ್ಸ ಎಲ್ಲಾನು ಮುಗೀತು. ಆದ್ರಿಂದ ಎಲ್ರೂ ಸ್ವಲ್ಪ ಹೊತ್ತು ಸುಮ್ನೆ ಕೂತ್ಕೊಂಡು ಮಾತಾಡ್ತಿದ್ರು. ಅಮ್ಮಯ್ಯ, ಅಂದ್ಕೊಂಡ ಹಾಗೇನೆ ಅಂದ್ಕೊಂಡ ಸಮಯಕ್ಕೆ ಎಲ್ಲಾ ಕೆಲ್ಸನೂ ಮುಗೀತು. ನಿಜಾನೇ, ಇನ್ನು ಲಡ್ಡು ಮಾತ್ರ ತಗೊಂಡ್ ಬರ್ಬೇಕು. ನಾಳೆ ಬೆಳಿಗ್ಗೆನೆ ಹೋಗ್ಬೇಕಲ್ವಾ? ನಾನ್ ಹೋಗಿ ಲಡ್ಡು ತಗೊಂಡ್ ಬರ್ತೀನಿ. ಹಾಗೇನೆ ಎಲ್ರೂ ಪ್ರಸಾದ ಮಾಡಿ ತಗೊಂಡ್ ಬನ್ನಿ. ನಾಳೆಯಿಂದ ಪೂಜೆ ಶುರು ಮಾಡ್ಬೇಕಲ್ವಾ? ಹಾಗೇನೆ ಮಕ್ಕಳನ್ನ ಜೋಪಾನವಾಗಿ ನೋಡ್ಕೊಳ್ಬೇಕು, ಹಡವಡಿ ಮಾಡ್ತಾರೆ. ಸರಿ, ನಾಳೆ ನಾನು ಕಡುಬು ಮಾಡ್ಕೊಂಡ್ ಬರ್ತೀನಿ. ನಾನು ಪುಳಿಯೋಗರೆ ಮಾಡ್ಕೊಂಡ್ ಬರ್ತೀನಿ. ನಾನು ಕಡಲೆ ಬೀಜ ತಗೊಂಡ್ ಬರ್ತೀನಿ. ನಾನೇನಾದ್ರೂ ಒಳ್ಳೆ ಸ್ವೀಟ್ ತಗೊಂಡ್ ಬರ್ತೀನಿ. ಎಲ್ರು ಎಲ್ಲಾನು ಮಾಡಿದ್ರು ಚೆನ್ನಾಗಿರುತ್ತೆ. ಹಾಗಂತ ದೊಡ್ಡವರು ಎಲ್ರು ಕೂಡ ನಾಳೆ ಏನ್ ಪ್ರಸಾದ ಮಾಡೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ರು. ಹೀಗಿರುವಾಗ ಚಿಕ್ಕ ಮಕ್ಕಳು ಕೂಡ ಸಂತೋಷವಾಗಿ ಮಾತಾಡ್ತಾ ಇದ್ರು. ನಾಳೆ ಬೆಳಿಗ್ಗೆನೆ ಎದ್ದು ಬೇಗ ಬರ್ಬೇಕು. ಹೌದು, ಬಂದು ಆಟ ಆಡ್ಕೊಳ್ಬೇಕು. ಎದ್ದ ತಕ್ಷಣ ಬರ್ಬೇಡ್ರು, ಎಲ್ರು ಸ್ನಾನ ಮಾಡಿ ಬನ್ನಿ. ಬರ್ತೀವಿ ಬುಜ್ಜಿ, ನಾಳೆ ಪೂಜೆ ಅಲ್ವಾ? ನಾಳೆ ಪೂಜೆ ಅಂದ್ಮೇಲೆ ನಾವಿಲ್ದೆ ಹೇಗ್ ನಡೆಯುತ್ತೆ ಹೇಳು ಬುಜ್ಜಿ? ಹೌದು, ನಾಳೆ ಪ್ರಸಾದ ಸಿಗುತ್ತೆ, ಮೈಕ್ ಹಾಕ್ತಾರೆ, ಎಂಜಾಯ್ ಮಾಡ್ಬೋದು. ಹಾಗೆ ಎಲ್ರು ತುಂಬಾ ಉತ್ಸಾಹದಿಂದ ಇದ್ರು. ಹಾಗೆ ಆ ದಿನಾನು ಮುಗೀತು. ಗಣೇಶ ಚತುರ್ಥಿ ಹಬ್ಬದ ದಿನಾನು ಬಂತು. ಬೆಳಿಗ್ಗೆನೆ ಚೋಟು ಲಡ್ಡು ತಗೊಂಡ್ ಬರೋದಕ್ಕೋಸ್ಕರ ಹೋದ್ಲು. ಎಲ್ರು ಅವ್ರವ್ರ ಮನೆಯಲ್ಲಿ ಪ್ರಸಾದ ಮಾಡ್ತಾ ಇದ್ರು. ಮಕ್ಳು ಎಲ್ರು ಕೂಡ ಬೆಳಿಗ್ಗೆನೆ ಸ್ನಾನ ಮಾಡಿ ಗಣೇಶನ ವಿಗ್ರಹದ ಮುಂದ್ಗಡೆ ಬಂದು ನಿಂತ್ಕೊಂಡು ಸಂತೋಷವಾಗಿ ಆಟ ಆಡ್ತಿದ್ರು. ಹೀಗಿರುವಾಗ ದೊಡ್ಡವರು ಎಲ್ರು ಕೂಡ ಮಾಡಿದ ಪ್ರಸಾದನ ತಗೊಂಡ್ ಬಂದು ದೇವ್ರ ಹತ್ರ ಬಂದ್ರು. ಹೌದು, ಎಲ್ರು ಬಂದಾಯ್ತು, ಆದ್ರೆ ಚೋಟು ಇನ್ನು ಬರ್ಲೇ ಇಲ್ವಲ್ಲ? ಬರ್ತಾಳೆ ಟೋನಿ, ಸ್ವಲ್ಪ ಸಮಯ ಆಗ್ಬೋದೇನೋ. ಒಂದ್ ವೇಳೆ ದಾರಿಲಿ ಕೂಡ ಬರ್ತಾ ಇರ್ತಾಳೆ ಏನೋ. ನನಗೂ ಹಾಗೆ ಅನಿಸ್ತಾ ಇದೆ. ಮಕ್ಳೆಲ್ರು ತುಂಬಾ ಸಂತೋಷವಾಗಿದಾರಲ್ವಾ? ಹಾಗೆ ಸ್ವಲ್ಪ ಸಮಯದಲ್ಲಿ ಚೋಟಿಗಿಳಿ ಲಡ್ಡು ತಗೊಂಡು ಬಂದ್ಲು. ಹಾಗೆ ಎಲ್ರು ಪೂಜೆ ಶುರು ಮಾಡಿದ್ರು. ಪೂಜಾರಿ ಬಂದು ಗಣೇಶನಿಗೆ ಅಭಿಷೇಕ ಮಾಡಿ ಪೂಜೆ ಮಾಡಿದ್ರು. ಎಲ್ರು ಕೈ ಮುಗ್ದು ಆ ಪೂಜೆನ ನೋಡ್ತಾ ಇದ್ರು. ಹಾಗೆ ಸ್ವಲ್ಪ ಸಮಯದಲ್ಲಿ ಪೂಜೆನೂ ಮಾಡಿ ಮುಗಿಸಿ ಆಯ್ತು. ಆದ್ರಿಂದ ಉಳಿದವರು ಎಲ್ರು ಕೂಡ ಆಮೇಲೆ ಪ್ರಸಾದಗಳನ್ನ ತಿಂತಾ ಇದ್ರು. ಅರೆ, ತುಂಬಾ ಚೆನ್ನಾಗಿದೆ ಪ್ರಸಾದ. ಹೌದೌದು, ಇನ್ನು ಈ 10 ದಿನ ಪ್ರಸಾದನೇ ಪ್ರಸಾದ, ಚೆನ್ನಾಗಿ ತಿನ್ಬೋದು. ನಿನಗೆ ಆ ರೀತಿ ಅನಿಸ್ತಿದ್ಯಾ? ಅತ್ತೆ, ಎಲ್ರು ತರತರದ ಪ್ರಸಾದನ ತಗೊಂಡ್ ಬನ್ನಿ. ಒಂದೇ ತರ ಯಾರು ಮಾಡೋದ್ ಬೇಡ, ಆವಾಗ್ಲೇ ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅದನ್ನ ಕೇಳಿ ಎಲ್ರು ನಗಾಡ್ತಾ ಇದ್ರು. ಹಾಗೆ ಆ ವರ್ಷದ ಗಣೇಶ ಚತುರ್ಥಿ ಹಬ್ಬನ ಎಲ್ಲರೂ ಸಂತೋಷವಾಗಿ ಆಚರಿಸಿದ್ರು. ಪಕ್ಷಿಗಳ ಊರಿನಲ್ಲಿ ಪಕ್ಷಿಗಳು ಎಲ್ರೂ ಕಷ್ಟಪಟ್ಟು ದುಡಿದು ಅವರವ್ರ ಕುಟುಂಬನ ನೋಡ್ಕೊಳ್ತಿದ್ರು. ಹೀಗಿರುವಾಗ ವರಲಕ್ಷ್ಮಿ ಹಬ್ಬ ಬರ್ತಾ ಇದೆ ಅನ್ನೋದ್ರಿಂದ ಮನೆನೆಲ್ಲ ಕ್ಲೀನ್ ಮಾಡ್ಬೇಕು, ಪೂಜೆಗೆ ಬೇಕಾಗಿರುವ ಎಲ್ಲ ಏರ್ಪಾಡುಗಳನ್ನ ಮಾಡ್ಬೇಕು ಅಂತ ಪಕ್ಷಿಗಳು ಎಲ್ರೂ ಕೂಡ ಒಂದೇ ದಿನದಲ್ಲಿ ಕಷ್ಟಪಟ್ಟು ಕೆಲಸಗಳನ್ನ ಮಾಡ್ತಿದ್ರು. ಹಾಗೆ ವ್ರತಕ್ಕೆ ಮೊದಲನೇ ದಿನಾನೇ ಎಲ್ಲ ಕೆಲಸನೂ ಮಾಡ್ಬೇಕು ಅಂತ ಬೆಳಿಗ್ಗೆ ಬೇಗ ಎದ್ರು. ಮಕ್ಕಳು ಕೂಡ ಅವರವರ ತಾಯಿಯಂದರಿಗೆ ಸಹಾಯ ಮಾಡ್ತಾ ಇದ್ರು. ಅಮ್ಮ, ನೀನ್ ಬೇಗ ಮನೆ ಗುಡ್ಸಿದ್ರೆ ನಾನ್ ಬೇಗ ಮನೆನ ಒರೆಸ್ಬಿಡ್ತೀನಿ. ಸರಿ ಪೂಜಿ, ನನಗಿಂತ ನೀನೇ ತುಂಬಾ ಸ್ಪೀಡ್ ಆಗಿದ್ಯಾ ಕೆಲ್ಸದಲ್ಲಿ. ಮತ್ತೆ
ಇನ್ನು ಮನೆ ಒರೆಸ್ಬೇಕು, ಹೊರಗಡೆ ಅಂಗಳ ಎಲ್ಲಾನು ತೊಳಿಬೇಕಲ್ವಾ? ಹೌದೌದು, ಒಂದೇ ದಿನ ರಜೆ, ಅಷ್ಟರಲ್ಲಿ ಎಲ್ಲ ಕೆಲಸನೂ ಮಾಡ್ಬಿಡ್ಬೇಕು. ನಿನಗೆ ರಜೆನೇ ಸಿಗೋದಿಲ್ಲ ಅಲ್ವಮ್ಮ, ಅದಕ್ಕೆ ಒಂದೇ ದಿನದಲ್ಲಿ ಎಲ್ಲ ಕೆಲಸನೋ. ಏನ್ ಮಾಡೋದು, ಇವತ್ತಾದ್ರೂ ರಜೆ ಸಿಕ್ಕಿದೆಯಲ್ಲ, ಸಂತೋಷ ಪಡು. ಹಾಗಂತ ಅಂದ್ಕೊಂಡು ಅವರೆಲ್ಲರೂ ಕೂಡ ಮನೆ ಕೆಲಸ ಮಾಡ್ತಾ ಇದ್ರು. ಹೀಗೆ ಸ್ವಲ್ಪ ಸಮಯನೂ ಹೋಯ್ತು. ಆವಾಗ್ಲೇ ಆ ಕಡೆ ಬಂದ ಮಹಿಹದ್ದು ಚಿಚುಕಾಗೆ ಹಾಗೂ ಟೊನಿಗುಬ್ಬಚ್ಚಿ ಇಬ್ರು ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇರೋದನ್ನ ನೋಡಿ, ಏನ್ ಟೊನಿ, ಬೆಳಗ್ಗೆನೆ ಎಲ್ಲ ಕೆಲಸನೂ ಶುರು ಮಾಡಿದ್ಯಾ ಅಂತ ಕಾಣಿಸ್ತಿದೆ. ಆ ಹೌದು ಮಹಿ, ಕೆಲಸ ಮಾಡಬೇಕು, ಸಮಯ ಇಲ್ವಲ್ಲ. ನಾನಂತೂ ಇನ್ನು ಕೆಲಸನೇ ಶುರು ಮಾಡಿಲ್ಲ, ಎಲ್ಲ ಹಾಗೇನೆ ಬಿದ್ದಿದೆ. ಇಷ್ಟೊತ್ತು ಏನ್ ಮಾಡ್ತಿದ್ದೆ ಮಹಿ ನೀನು? ಏನ್ ಮಾಡೋದು, ಬೆಳಿಗ್ಗೆ ಬೇಗ ಎದ್ದಿಲ್ಲ, ಅದಕ್ಕೆ ಕೆಲಸ ಮಾಡೋಕ್ಕಾಗ್ಲಿಲ್ಲ. ಇಲ್ಲಿ ಮಾತಾಡೋದಕ್ಕಿಂತ ಮನೆಗೋಗಿ ಕೆಲಸ ಮಾಡ್ಬೋದಲ್ವಾ, ಬೇಗ ಮುಗಿಯುತ್ತೆ. ಸರಿ ಸರಿ, ಮಾವಿನೆಲೆ ತಗೊಂಡು ಬರೋಕ್ಕೆ ಹೋಗುವಾಗ ನನ್ನನ್ನು ಕರೀರಿ. ಸರಿ ಮಹಿ, ಕರಿತೀನಿ. ನಿಮಗಿಂತ ಬೇಗನೆ ಎಲ್ಲ ಕೆಲಸನ ಮುಗಿಸ್ಬಿಡ್ತೀನಿ ನಾನು. ಹಾಗಂತ ಹೇಳಿ ಮಹಿ ಹದ್ದು ಅಲ್ಲಿಂದ ಮನೆಗೆ ಹೋಗಿ ಬೇಗ ಬೇಗ ಕೆಲಸಗಳನ್ನ ಮಾಡ್ತಾ ಇತ್ತು. ಈ ಕಡೆ ಪಕ್ಷಿಗಳು ಎಲ್ರೂ ಕೂಡ ಅವ್ರವ್ರ ಮನೇಲಿ ಕೆಲಸ ಮಾಡ್ತಿದ್ರು. ಸುಮಾರು ಸಮಯನೂ ಆಯ್ತು. ಪಕ್ಷಿಗಳು ಎಲ್ರೂ ಕೂಡ ಅವ್ರವ್ರ ಮನೆ ಕೆಲಸನ ಮಾಡಿ ಮುಗಿಸಿದ್ರು. ಅಮ್ಮಯ್ಯ, ಹೇಗೋ ಒಂದು ದೊಡ್ಡ ಕೆಲಸ ಮುಗೀತು. ಹೌದಾ ಅಮ್ಮ, ದೊಡ್ಡ ಕೆಲಸ ಮುಗೀತಂದ್ರೆ ಇನ್ನಿರೋದು ಚಿಕ್ಕ ಕೆಲಸ, ನೀನೇ ಮಾಡ್ಕೋ. ಅರೆ ಹಾಗಲ್ಲ ಬುಜ್ಜಿ, ದೊಡ್ಡ ಕೆಲಸ ಒಂದು ಮುಗೀತು ಅಂತಾನೆ ಹೇಳಿದೆ. ಸರಿ ಅಮ್ಮ, ಇನ್ನು ಚಿಕ್ಕ ಕೆಲಸ ಏನಿದೆಯೋ ಅದನ್ನು ಹೇಳು. ನಾನು ನಿನಗೆ ಚೀಟಿಯಲ್ಲಿ ಬರ್ದ್ಕೊಡ್ತೀನಿ, ಸಾಮಗ್ರಿ ತಗೊಂಡ್ ಬರ್ತೀಯಾ? ಏನೋ ಸಾಮಗ್ರಿ ತಗೊಂಡ್ ಬರ್ಬೇಕಾ? ಹೌದು, ನಾಳೆ ವಡೆ ಹುಳಿಯನ್ನ ಎಲ್ಲಾನು ಮಾಡ್ಬೇಕು ತಾನೆ. ಓ ಹೌದಾ, ಹಾಗಾದ್ರೆ ಸರಿ, ನಾನು ಹೋಗಿ ತಗೊಂಡ್ ಬರ್ತೀನಿ. ನಾಳೆ ಚೆನ್ನಾಗಿ ತಿನ್ಬೋದು ಅಲ್ವಾ? ಹಾಗೆ ಟೊನಿಗುಬ್ಬಚ್ಚಿ ಒಂದು ಚೀಟಿ ಬರೆದು ಬುಜ್ಜಿ ಹತ್ರ ಕೊಟ್ಲು. ಬುಜ್ಜಿ ಅಲ್ಲಿಂದ ಅಂಗಡಿಗೆ ಹೊರಟ್ಲು. ಉಳಿದ ಎಲ್ಲ ಕೆಲಸಗಳನ್ನ ಟುನಿ ಮಾಡ್ಕೊಳ್ತಾ ಇದ್ಲು. ಆವಾಗ್ಲೇ ಚೋಟುಗಿಳಿ ಟುನಿ ಮನೆಗೆ ಬಂದ್ಲು. ಏನ್ ಚೋಟು, ಇಲ್ಲಿಗೆ ಬಂದಿದೀಯಾ? ಕೆಲಸ ಎಲ್ಲಾನು ಮುಗೀತಾ? ಏನೋ ಮುಗೀತು. ಸರಿ, ಇನ್ನು ಹೂಗಳು ತಗೊಳ್ಬೇಕು, ಮಾವಿನೆಲೆ ತಗೊಂಡ್ ಬರೋಕ್ ಹೋಗ್ಬೇಕಲ್ವಾ? ಹೌದೌದು, ನಾನು ಕೂಡ ಅದಕ್ಕೆ ನಿನ್ನನ್ನ ಕರಿಬೇಕು ಅಂತಾನೆ ಅಂದ್ಕೊಂಡಿದ್ದೆ. ಹೌದಾ, ಸರಿ, ಹಾಗಾದ್ರೆ ಬಾ ಹೋಗೋಣ. ಇನ್ನು ಮನೇಲಿ ಬೇರೆ ತುಂಬಾ ಕೆಲಸ ಇದೆ. ಸರಿ ಸರಿ, ನೀನು ಹೋಗಿ ಚೋಟು ಮಹಿ ಇಬ್ರನ್ನು ಕೂಡ ಕರ್ಕೊಂಡ್ ಬಾ. ಸರಿ, ನಾನು ಹೋಗಿ ಕರಿತೀನಿ. ಹಾಗೆ ಚೋಟುಗಿಳಿ ಹೋಗಿ ಚಿಚುಕಾಗೆ ಹಾಗೂ ಮಹಿಹದ್ದು ಇಬ್ರನ್ನ ಕರೆದ್ಲು. ಆಮೇಲೆ ಟುನಿಗುಬ್ಬಚ್ಚಿನೂ ಅಲ್ಲಿಗೆ ಬಂದ್ಲು. ಅವರು ಎಲ್ರೂ ಸೇರಿ ಹೂಗಳು ತಗೊಂಡ್ ಬರೋದಕ್ಕೋಸ್ಕರ ಕುಹುಬಾತುವಿನ ಅಂಗಡಿಗೆ ಹೋಗ್ತಿದ್ರು. ಅಮ್ಮಯ್ಯ, ಎಷ್ಟು ಕೆಲಸ ಮಾಡಿದ್ರು ಕೆಲಸ ಮುಗಿತಾನೆ ಇಲ್ಲ. ಒಂದೇ ದಿನದಲ್ಲಿ ಅಷ್ಟು ಕೆಲಸನ ಮಾಡಕ್ಕೆ ಯಾರಿಂದ ಆಗುತ್ತೆ ಮಹಿ, ಹೇಳೋ? ಹೌದೌದು, ನನಗಂತೂ ತುಂಬಾನೇ ಕಷ್ಟ ಆಗ್ತಾ ಇದೆ. ಹೇಗೋ ಬುಜ್ಜಿ ಸಹಾಯ ಮಾಡಿದ್ರಿಂದ ನಾನು ಎಲ್ಲ ಕೆಲಸನ ಮಾಡಿದೆ. ನಾನು ಕೂಡ ಚಿನ್ನು ಹತ್ರ ಕೆಲಸ ಕೊಡಬೇಕು, ಆವಾಗ ನನಗೆ ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ. ಒಂದಿನ ರಜೆ ಕೊಟ್ರೆ ನಾವು ಮಾತ್ರ ಏನು ಮಾಡೋಕ್ಕಾಗುತ್ತೆ? ಎಲ್ಲ ಕೆಲಸನ ಒಂದಿನದಲ್ಲಿ ಮಾಡೋಕ್ಕಾಗುತ್ತಾ? ಸರಿ ಸರಿ, ಬನ್ನಿ ಹೂ ತಗೊಂಡು ಬರೋಣ, ಟೈಮ್ ಆಗ್ತಿದೆ ಅಲ್ವಾ? ಹಾಗಂತ ಹೇಳಿ ಎಲ್ರೂ ಕೂಡ ಕುಹುಬಾತುವಿನ ಅಂಗಡಿಗೆ ಹೋದ್ರು. ಕುಹುಬಾತುವಿನ ಅಂಗಡಿಯಲ್ಲಿ ಸುಮಾರು ತರದ ಹೂಗಳಿತ್ತು. ಅದ್ ಮಾತ್ರ ಅಲ್ಲ, ಪೂಜೆಗೆ ಅಲಂಕಾರ ಮಾಡಕ್ಕೆ ಸುಮಾರು ವಸ್ತುಗಳನ್ನ ಅವಳು ಇಟ್ಕೊಂಡಿದ್ಲು. ಪರವಾಗಿಲ್ಲ, ಎಷ್ಟು ಹೂಗಳಿದೆ? ಹೌದು, ಚೆನ್ನಾಗಿರುತ್ತೆ, ತಗೊಳ್ಳಿ. ಅರೇ ಟುನಿ, ಇಲ್ಲಿ ನೋಡು, ಅಲಂಕಾರ ಮಾಡಕ್ಕೆ ಏನೆಲ್ಲ ಇಟ್ಕೊಂಡಿದ್ದಾರೆ ಅಂತ. ಹೌದು ಚಿಚು, ಎಲ್ಲಾನು ತಗೊಳ್ಬೇಕು, ನಾಳೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಬೇಕು. ಟುನಿ, ನೀನ್ ಹೇಳಿದೆಲ್ಲ ನಿಜಾನೇ, ಎಲ್ಲಾನು ತಗೊಂಡು ಹೋಗ್ಬೇಕು. ಹಾಗೆ ಎಲ್ರೂ ಸೇರಿ ಕುಹುಬಾತುವಿನ ಹತ್ರ ಅಲಂಕಾರ ಮಾಡಕ್ಕೆ ಬೇಕಾಗಿರೋ ಹೂಗಳನ್ನ ತಗೊಂಡ್ರು. ಅವಳ ವ್ಯಾಪಾರ ತುಂಬಾ ಚೆನ್ನಾಗಿ ನಡೆಯೋದ್ರಿಂದ ಕುಹುಬಾತು ಕೂಡ ತುಂಬಾನೇ ಸಂತೋಷವಾಗಿದ್ಲು. ಎಷ್ಟೆಲ್ಲ ತಗೊಂಡಿದ್ದೀವಿ, ಇಲ್ಲಿ ನೋಡಮ್ಮ, ಸ್ವಲ್ಪ ಬೆಲೆ ಕಡಿಮೆ ಮಾಡ್ಬೋದಲ್ವಾ? ಏನೋ ಬೆಲೆ ಕಡಿಮೆ ಮಾಡ್ಬೇಕಾ? ಯಾಕೆ? ಮತ್ತೆ ನಾವೆಲ್ಲರೂ ಸೇರಿ ಇಷ್ಟು ತಗೊಂಡಿದ್ದೀವಿ ತಾನೇ? ಹೌದು, ಬೆಲೆ ಕಡಿಮೆ ಮಾಡಮ್ಮ. ಸರಿ, ಎಲ್ಲರೂ ತಗೊಂಡಿದ್ದೀರಾ ಅಲ್ವಾ, ಕಡಿಮೆ ಮಾಡ್ತೀನಿ. ಹಾಗೆ ಕುಹುಬಾತು ಬೆಲೆ ಕಡಿಮೆ ಮಾಡಿ ಕೊಟ್ಲು. ಹೂಗಳನ್ನ ತಗೊಂಡು ಅವರೆಲ್ಲರೂ ಅಲ್ಲಿಂದ ಒಂದು ಮಾವಿನ ತೋಟಕ್ಕೆ ಹೋದ್ರು. ಈಗಲೇ ತುಂಬಾ ಸಂಜೆ ಆಯಿತು, ಇನ್ನು ಮನೇಲಿ ಸುಮಾರು ಕೆಲಸನೂ ಇದೆ. ಹೌದೌದು, ಇನ್ನು ಮನೇಲಿ ತುಂಬಾ ಕೆಲಸ ಇದೆ. ಸರಿ ಸರಿ, ಬನ್ನಿ, ಹೂಗಳನ್ನ ತಗೊಂಡಾಯ್ತು, ಮಾವಿನೆಲೆ ತಗೊಂಡು ಹೋಗ್ಬೇಕು, ಕೆಲಸ ಇದೆ. ಎಷ್ಟು ಮಾಡೋದೋ ಏನೋ, ಮುಗಿತಾನೇ ಇಲ್ಲ. ಹಾಗಂತ ಅಂದ್ಕೊಂಡು ಮಾವಿನ ಎಲೆಗಳನ್ನ ತಗೊಂಡು ಪಕ್ಷಿಗಳು ಎಲ್ರೂ ಕೂಡ ಅವ್ರವ್ರ ಮನೆಗೆ ಹೋದ್ರು. ಎಲ್ರೂ ಮನೆ ಹತ್ತಿರ ಬಂದ್ಮೇಲೆ, ಸರಿ, ನಾಳೆ ಎಲ್ರೂ ತಾಮ್ರ ತಗೊಳಕ್ಕೆ ಮನೆಗೆ ಬಂದ್ಬಿಡಿ. ಹೌದೌದು, ಎಲ್ರೂ ನನ್ನ ಮನೆಗೆ ಕೂಡ ಬಂದ್ಬಿಡಿ. ಅಮ್ಮಯ್ಯ, ನಾನು ಮರ್ತೋಗಿದ್ದೆ, ನೆನಪು ಮಾಡಿದ್ದಕ್ಕೆ ಧನ್ಯವಾದ ಟುನಿ, ಎಲ್ರೂ ಬಂದ್ಬಿಡಿ.
ಅಂದ್ರೆ ಕೊನೆದಾಗಿ ಕರೆಯೋದು ನಾನೇನಾ? ಸರಿ, ಎಲ್ರೂ ಬಂದ್ಬಿಡಿ. ಸರಿ ಸರಿ, ನಾಳೆ ಯಾರ ಮನೇಲಿ ಬೇಗ ಪೂಜೆ ಆಗುತ್ತೋ ಅವರು ಹೇಳಿ ಕಳಿಸಿ, ಅವ್ರ ಮನೆಗೆ ಮೊದಲು ಬರ್ತೀವಿ. ಮಕ್ಳಿದಾರೆ ಅಲ್ವಾ, ಅವ್ರನ್ನ ಕಳಿಸ್ತೀವಿ. ಹಾಗಂತ ಮಾತಾಡ್ಕೊಂಡು ಪಕ್ಷಿಗಳೆಲ್ರೂ ಅಲ್ಲಿಂದ ಮನೆಗೆ ಹೋದ್ರು. ಟುನಿಗೂ ಬಚ್ಚಿ ಮನೆಗೆ ಹೋದಾಗ ಬುಜ್ಜಿ ಎಲ್ಲ ಸಾಮಗ್ರಿನೂ ತಗೊಂಡು ಬಂದಿದ್ಲು. ಅಮ್ಮ, ನೀನ್ ಹೇಳಿದ ಎಲ್ಲ ಸಾಮಗ್ರಿ ತಗೊಂಡು ಬಂದಿದ್ದೀನಿ. ಹೌದಾ ಬುಜ್ಜಿ, ನಾಳೆಗೆ ತುಂಬಾನು ಕೆಲಸ ಇದೆ. ಸರಿ ಅಮ್ಮ. ಹೂ, ಮಾವಿನ ಎಲೆ ಎಲ್ಲನೂ ಹೋಗಿ ತಗೊಂಡು ಬಂದ್ಯಾ ಅಮ್ಮ? ಹಾ, ಎಲ್ಲನೂ ತಗೊಂಡು ಬಂದಿದ್ದೀನಿ ಬುಜ್ಜಿ. ನಾನು ನಾಳೆ ಅಡುಗೆ ಕೆಲಸ ಎಲ್ಲಾನು ಮಾಡ್ಕೊಳ್ತೀನಿ, ನೀನು ಅಲಂಕಾರ ಕೆಲಸ ನೋಡ್ಕೋ. ಹಾಗೆ ಎಲ್ರೂ ಅವ್ರವ್ರ ಮನೆಯಲ್ಲಿ ಕೆಲಸನ ಮುಗಿಸ್ಕೊಂಡ್ರು. ಹಾಗೆ ಆ ದಿನಾನು ಕಳೀತು. ಮರುದಿನ ಬೆಳಗಾಯಿತು. ಎಲ್ಲ ಪಕ್ಷಿಗಳು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ತಯಾರಾಗ್ತಾ ಇದ್ರು. ಹೀಗಿರುವಾಗ ಬುಜ್ಜಿನೂ ಎದ್ಲು. ಅವಳ ತಾಯಿಯ ಹತ್ತಿರ ಹೋದ್ಲು. ಅಮ್ಮ, ನಾನು ಹೋಗಿ ಡೆಕೋರೇಷನ್ ಕೆಲಸ ಮಾಡ್ಲಾ? ಬುಜ್ಜಿ, ಬೇಗ ಹೋಗು, ಬೇಗ ಕೆಲಸ ಮಾಡು. ನಾನು ಈ ಕಡೆ ಅಡುಗೆ ಕೆಲಸ ಎಲ್ಲಾನು ಮಾಡ್ತೀನಿ. ಇವತ್ತು ನಾನು ಅಲಂಕಾರ ಮಾಡೋದನ್ನ ನೋಡಿ ನೀನು ಎಷ್ಟು ಸಂತೋಷ ಪಡ್ತೀಯಾ ಅಂತ ನೋಡಮ್ಮ. ಸರಿ ಸರಿ, ಬೇಗ ಕೆಲಸ ಮುಗಿಸು, ನಮ್ಮ ಹತ್ರ ಸುಮಾರು ಸಮಯ ಇಲ್ಲ, ಸರಿನಾ? ಹಾಗೆ ಬುಜ್ಜಿಗೂ ಬಚ್ಚಿ ಹೋಗಿ ಅಲಂಕಾರ ಕೆಲಸಗಳನ್ನ ಶುರು ಮಾಡಿದ್ಲು. ಈ ಕಡೆ ಟುನಿಗೂ ಬಚ್ಚಿ ಅಡುಗೆ ಕೆಲಸ ಶುರು ಮಾಡಿದ್ಲು. ಹಾಗೆ ಸ್ವಲ್ಪ ಸಮಯನೂ ಕಳೀತು. ಟುನಿ ಅಡುಗೆ ಕೆಲಸ ಎಲ್ಲಾನು ಮುಗಿಸಿದ್ಲು. ಬುಜ್ಜಿ, ನನ್ನ ಕೆಲಸ ಮುಗೀತು, ನಿನ್ನ ಕೆಲಸ ಮುಗೀತಾ? ಹಾ, ಕೆಲಸ ಮುಗೀತು, ಬಂದು ನೋಡಮ್ಮ. ಸರಿ ಇರು, ಮಾಡಿದ ಆಹಾರ ಎಲ್ಲಾನು ತಗೊಂಡು ಬರ್ತೀನಿ. ಸರಿಯಮ್ಮ, ಬಂದು ನೋಡು, ನಾನು ಎಷ್ಟು ಕಷ್ಟಪಟ್ಟು ಮಾಡಿದ್ದೀನಿ ಗೊತ್ತಾ? ನಿಜವಾಗ್ಲೂ ನಿನಗೆ ತುಂಬ ಇಷ್ಟ ಆಗುತ್ತೆ. ಹೌದಾ ಬುಜ್ಜಿ, ಇರು ಬರ್ತೀನಿ. ಹಾಗಂತ ಹೇಳಿ ಮಾಡಿದ ಪ್ರಸಾದನ ಟುನಿ ತಗೊಂಡು ಹೋದ್ಲು. ಆವಾಗ ಬುಜ್ಜಿ ಮಾಡಿರುವ ಅಲಂಕಾರನ ನೋಡಿ ಅವಳು ಆಶ್ಚರ್ಯಪಟ್ಲು. ಅದು ಅಷ್ಟು ಚೆನ್ನಾಗಿತ್ತು. ಅಮ್ಮಯ್ಯ, ತುಂಬ ಚೆನ್ನಾಗಿ ಮಾಡಿದೀಯ ಬುಜ್ಜಿ. ಹೌದಾ ಅಮ್ಮ, ನಾನು ಹೇಳ್ದೆ ಅಲ್ವಾ ಕಷ್ಟಪಟ್ಟು ಮಾಡಿದ್ದೀನಿ ಅಂತ. ಸರಿ ಸರಿ, ಇವಾಗಲೇ ನಾವು ಪೂಜೆ ಶುರು ಮಾಡೋಣ, ಸಮಯ ಆಗ್ತಿದೆ. ಹಾಗಂತ ಹೇಳಿ ಟುನಿ ಪೂಜೆ ಶುರು ಮಾಡಿದ್ಲು. ಬುಜ್ಜಿ ಪಕ್ಕದಲ್ಲೇ ಕೂತ್ಕೊಂಡು ಅವರಮ್ಮ ಮಾಡೋ ಪೂಜೆನ ನೋಡ್ತಾ ಇದ್ಲು. ಸ್ವಲ್ಪ ಸಮಯದಲ್ಲಿ ಟುನಿ ಪೂಜೆ ಮಾಡಿ ಮುಗಿಸಿದ್ಲು. ಆಮೇಲೆ ಅವರಿಬ್ರು ಕೂತ್ಕೊಂಡು ಪ್ರಸಾದನೂ ತಿಂದ್ರು. ಅಮ್ಮಯ್ಯ, ಹೇಗೋ ಕೆಲಸ ಎಲ್ಲ ಮುಗೀತು. ಇವಾಗ ನೆಮ್ಮದಿಯಾಗಿದೆ. ಅಂದ್ರೆ ಇವತ್ತು ಬೇರೆ ಯಾವುದೂ ಕೆಲಸ ಇಲ್ಲ ಅಲ್ವಾ ಅಮ್ಮ? ಹಾಗಲ್ಲ, ಎಲ್ಲನೂ ಹೋಗಿ ತಾಂಬೂಲ ತಗೊಳಕ್ಕೆ ಕರ್ಕೊಂಡು ಬರ್ಬೇಕಲ್ವಾ? ನೀನು ಹೋಗಿ ಚಿಚ್ಚೋ, ಚೋಟೋ, ಮಹಿ ಎಲ್ಲನ ನಮ್ಮ ಮನೆಗೆ ಬರಕ್ಕೆ ಹೇಳು. ಸರಿ ಅಮ್ಮ, ಬೇಗ ಹೋಗಿ ಕರ್ಕೊಂಡು ಬರ್ತೀನಿ. ಹಾಗೆ ಬುಜ್ಜಿ ಹೋಗಿ ಎಲ್ಲರನ್ನ ಕರೆದ್ಲು. ಎಲ್ರೂ ಅವ್ರವ್ರ ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ಬೇಗನೆ ಟುನಿಗೂ ಬಚ್ಚಿಯ ಮನೆಗೆ ಬಂದ್ರು. ಅಲ್ಲಿ ಅಲಂಕಾರವನ್ನ ನೋಡಿ ಅವರೆಲ್ಲರೂ ತುಂಬಾನು ಆಶ್ಚರ್ಯಪಟ್ರು. ಟೋನಿ, ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿದೀಯಾ. ಅದ್ ನಾನ್ ಮಾಡಿಲ್ಲ, ಬುಜ್ಜಿ ಮಾಡಿದ್ದು. ಹೌದಾ, ತುಂಬಾ ಚೆನ್ನಾಗಿ ಮಾಡಿದೀಯಾ ಬುಜ್ಜಿ. ನನಗೂ ಹೆಣ್ಮಕ್ಳು ಇದ್ದಿದ್ರೆ ಚೆನ್ನಾಗಿ ಮಾಡ್ತಿದ್ರೇನೋ. ಅಂದ್ರೆ ಇವಾಗ ನಿನ್ನ ಗಂಡ್ಮಕ್ಳು ಹೆಣ್ಮಕ್ಳು ಆಗ್ಬೇಕಂತ ಹೇಳ್ತಾ ಇದೀಯಾ? ಅದನ್ ಕೇಳಿ ಎಲ್ರೂ ನಗಾಡಿದ್ರು. ಆಮೇಲೆ ಟುನಿ ಕೊಟ್ಟ ಪ್ರಸಾದನ ತಿಂದು ಅಲ್ಲಿ ತಾಂಬೂಲ ತಗೊಂಡು ಎಲ್ರೂ ಚಿಚುಕಾಗಿಯ ಮನೆಗೆ ಹೋದ್ರು. ಅಲ್ಲಿನೂ ಪ್ರಸಾದ ತಿಂದು ತಾಂಬೂಲ ತಗೊಂಡು ಚೋಟಿಗಿಳಿಯ ಮನೆಗೆ, ಆಮೇಲೆ ಎಲ್ರೂ ಸೇರಿ ಕೊನೆಗೆ ಮಹಿಹದಿನ ಮನೆಗೆ ಹೋದ್ರು. ಅಮ್ಮಯ್ಯ, ಇವತ್ತು ಪೂಜೆ ಚೆನ್ನಾಗಿ ನಡೀತಲ್ವಾ? ಹೌದು, ಏನಾಗುತ್ತೋ ಏನೋ ಅಂತ ಅನ್ಕೊಂಡಿದ್ದೆ. ಈ ದಿನ ಇಡೀ ನಾನಂತೂ ತುಂಬಾ ಸಂತೋಷವಾಗಿದ್ದೆ. ಹೌದೌದು, ನಾನು ಕೂಡ ತುಂಬಾನು ಸಂತೋಷವಾಗಿದ್ದೆ. ಇದೇ ರೀತಿ ಯಾವಾಗ್ಲೂ ಸಂತೋಷವಾಗಿರಕ್ಕೆ ನಮಗೆ ಚಾನ್ಸ್ ಸಿಕ್ಕಿದ್ರೆ ಸಾಕು ಹಾಗಂತ ಅಂದ್ಕೊಳ್ತಿದ್ರು. ಹಾಗೆ ಪಕ್ಷಿಗಳೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ವರಲಕ್ಷ್ಮಿ ವ್ರತ ಪೂಜೆನ ಮಾಡಿ ಮುಗಿಸಿದ್ರು.